ಬಂದವರಿಗೆಲ್ಲ ಕೊಡೋಲ್ಲ, ಪೇಷಂಟ್ಗಳಿಗೆ ಕೊಡ್ತೀವಿ, ರಸವದರಿಗೆ ಕೊಡ್ತೀವಿ, ಹುಷಾರಿಗೆ ಕೊಡ್ತೀವಿ. ಬಟ್ ಮಕ್ಕಳಿಗೆ ಮಾತ್ರ ಓದ್ತಿರೋಂಥ ಮಗು ಕರ್ಕೊಂಬರ್ಬೇಕು. ಇಲ್ಲಿ ಬಾ, ಇಲ್ಲಿ ಬಾ. ಭಾಳ ಗಾಬರಿ ಹೋಗ್ತಾರೆ, ಸುಮ್ಮನೆ ಹುಷಾರಿಲ್ಲ. ಒಬ್ಬರೇ ಇರ್ತಾನೆ. ಇಲ್ಲಿ ಪ್ರಾಮುಖ್ಯತೆ ಕೊಡೋದು ಯಾರಿಗೆ ಗೊತ್ತಾ? ಕಸ ಹೊಡೆದವ್ರಿಗೆ, ಬಂದು ಕ್ಲೀನ್ ಮಾಡೋದವ್ರಿಗೆ, ನಿಜವಾದ ಹ್ಯಾಂಡಿಕ್ಯಾಪ್ ಪೇಷಂಟ್ ಇದೆ. ಸುಮ್ಮನೆ ನನ್ನ ಮಗ ಮನೆಗಿದ್ದನ್ನು ಕೊಡಿ, ಮಗ ಮನೆಗೆ ಕೊಡಿ, ಕೈಯೆಲ್ಲ ಕೊಡಿ, ಕಾಲಿಲ್ಲ ಕೊಡಿ, ಮಾಡೋಕ್ಕಾಗಲಿಲ್ಲ. ಬೇರೆ ಮುಂಚೆ ಎಲ್ಲ ಗೊತ್ತಿರುತ್ತೆ, ಹಳೆ ಸೇವೆ ಇತ್ತು ಮುಂಚೆ. ಹಂಗೆ ಇಲ್ಲಿ 24 hours ಸೇವೆ ಮಾಡ್ತಿದ್ದು ನಾನು ಇದೇ ಜಾಗ ಪೇಷಂಟ್ ಹೋಗ್ಬಂದು ಒಂದು 8 ತಿಂಗಳಾದ ಯಾರು ಅಷ್ಟೊಂದು ಜನರಿಗೆ ಬರೋರಿಗೆ ಸ್ವಾಗತ. ಬಂದೋದ್ಮೇಲೆ ಇಲ್ಲಿಂದ ಏನೋ ತಗೊಂಡೋಗ್ಬೇಕು, ಇಲ್ಲಿಂದ ಏನೋ ಮಾಡೋಗ್ಬೇಕು. ಇಲ್ಲೇ ಕೊಟ್ಟ ಎಂತ ಮಕ್ಕಳು ಮಾರ್ಕೆಟ್ ಗೊತ್ತಾ? ಅದು ಎಲೆ ಯಾಕೆ ಒಂದು 10 ಕೊಡಿ ಸಾಕು ಸರ್, ಆಯಿತು. ಒಂದು ಎಲೆ ಕೊಟ್ಟ ನನ್ನ ತಮ್ಮ ಸರಿ ನಂಬಿಡಿ ನೋಡಿ. ಸರಿ ಸರಿ ಹೇಳ್ತೀನಿ ನೋಡಿ. ನೀವು ದೇವಸ್ಥಾನಕ್ಕೆ ಬರೋದು ದಂಡ ಕೊಡೋಕ್ಕಲ್ಲ ಅಥವಾ ಹೇಳ್ತೀನಿ. ಹಂಗೆ ಯಾರು ಬೈತಾರೆ ಅಂದರೆ ಬೇಜಾರಾದ ಮನೆಗೆ ಹೋಗಿ. ನೀವು ಮೊಬೈಲ್ ಹುಚ್ಚಿರೋ ಬರಬೇಡಿ. ಇಟ್ಕೊ ನಿನ್ನ ಬೈಯಲ್ಲಿ ಇಟ್ಕೊಳ್ಳಲ್ಲೇ ತಮ್ಮ, ನಿನ್ನ ಬೈಯಲ್ಲ. ಮೊಬೈಲ್ ಹುಚ್ಚಿರೋದು ಗೊತ್ತಾ? ಯಾರು ಇಲ್ದಂಗೆ ಫೋನ್ ಮಾಡಿದ್ರೆ ಅವರು ಮೊಬೈಲ್ ಹುಚ್ಚಿರೋದು ಸರಿಯಲ್ಲ. ಮೊಬೈಲ್ ನಂದೇ ಅದು. ನನ್ನ ನಂಬರ್ ನಾನು ಹೇಳ, ನಾನು ತಿನ್ನ ಅನ್ಸೋ ನಂಬರ್ ನಾನು ಡೈರೆಕ್ಟಾಗಿ ನಾನು ಇನ್ನೂ 3 ದಿವಸ ಆಯ್ತು. ಒಂದು ATM ಕಾರ್ಡ್ ಬಂದು ನಂಗೆ ಅಂತ ಹುಚ್ಚೇ ಇಲ್ಲ. ಮೊಬೈಲ್ ಹುಚ್ಚಾರ ಗೊತ್ತಾ? ಮನೆಯಿಂದ ಫೋನ್ ಬರುತ್ತೆ, ನೀವು ಬಂದಿದ್ದ ಗಂಡಂದೋ ಹೆಂಡ್ತಿದೋ ಮಕ್ಕಳದೋ ಮರಿದೋ ಫೋನ್ ಬರುತ್ತೆ. ನಿಮ್ಮ ಮಕ್ಕಳು ಎತ್ತಿ ದೇವಸ್ಥಾನೊಳಗೆ ಎತ್ತಪ್ಪ. ನಾನು ಬೈಯಿಲ್ಲ, ಏನಂತ ಗೊತ್ತೆ? ಎರಡೇ ಮಾತು, ದೇವಸ್ಥಾನಗಿದ್ದೀನಿ ಆಮೇಲೆ ಮಾಡ್ತೀನಿ ನೀನು ಅಲ್ಲಪ್ಪ. ಇಲ್ಲ ಅಡ್ರೆಸ್ ಸುಮ್ಮನೆ ಆಗ್ಬಿಡಿ ಅಂತ ಫೋನ್ ಹುಚ್ಚಿದ್ರೆ ಕೆಳಗೆ ಹೋಗಿ ಮಾತಾಡಿ. ನಾನು ಯಾರು ಬೈಯಲ್ಲಿ ಬರ್ತಾ ಈ ತಲೆಕೆಟ್ಟ ಕಳಿಸಿರ್ತಾರೆ. ನಾನು ಬರ್ತೀವಿ, ನಾವು ಬಂದ್ರೆ ಕ್ಯಾನ್ಸಲ್ ಹಂಗೆ ಫೋನ್ ಮಾತಾಡ್ತಾರೆ. ಅವ್ರ ತೋರ್ಸೋಣದಿಗೆ ಬಂದು ಅವ್ರು ಮನೆಗೆ ಹೋಗಿ ಏನಕ್ಕೆ ಇಷ್ಟ ಅಲ್ಲ, ಅವ್ರು ಹೆಂಗೆ ಗಂಟ ನಂಗೆ ಗೊತ್ತಿರುತ್ತೆ. ಯಾರು ಹೆಂಗೆ ಆಡ್ತಾ ನೋಡ್ತಾ ಇರ್ತೀನಿ ನಾವೆಲ್ಲ. ಏನು ಇವತ್ತಿನ ಸರ್ವಿಸ್ ಅಲ್ಲ, 23 ವರ್ಷದಿಂದ ನಾನು ಮಾಡ್ತೀನಿ ಈ ಸೇವೆ. ಕರೆಂಟು ಕೊಟ್ಟಾರೆ ಕಲ್ಲು ಹೊಡೆದ ನಾನು ಎಲ್ಲ ಒತ್ಕೊಂಡು ಕುಣಿದು ಕಷ್ಟಪಡ್ಕೊಂಡು ಬಂದರೆ ನೀವೆಲ್ಲ ಈಗ ಬಂದು ದೇವಸ್ಥಾನಕ್ಕೆ ಬಂದಿರೋದು. ಕೊರೋನಾಗಿನ 2 ತಿಂಗಳು ಮುಂಚೆ ಸಿಗೋದು ದೇವ್ರು ನನಗೆ. ಅದಕ್ಕೆ ಮುಂಚೆ ಉತ್ಸವ ಮೂರ್ತಿ ಉತ್ಕೊಂಡು ಕುಣಿತಾ ಇದ್ದೆ ನಾನು. ಈಗ ದೇವಸ್ಥಾನ ಮಾಡ್ಕೊಂಡಿರೋದು. ಸಣ್ಣ ಗುಡಿ ಮಾಡ್ಕೊಂಡಿದ್ದೆ, ನೋಡ್ತೀರಾ ಅಲ್ಲಿ ಮನೆ ಮಾಡ್ಕೊಂಡಿದ್ದೆ. ಇವಾಗ ಮನೆ ಕಟ್ಕೊಂಡಿದ್ದೀನಿ. ಐಶ್ವರ್ಯ ದೊಡ್ಡ ಮನೆ ಎಲ್ಲ ನಾವೊಂದು 18 ಜನ ಎಲ್ಲ ಸರ್ 43 ಜನ ಪೇಷಂಟ್ಗೆ ಕೈಯಿಲ್ಲದನ್ನ ಕಾಲೇಜ್ ಹಾಕಿದ್ದೀನಿ ನಾನು. ಇಲ್ಲಿ ಜನಕ್ಕೆ ಕೇಳೋದು ಗೊತ್ತಿರೋದಿಲ್ಲ ನಾವು ಯಾರು ಅಂತ. ಅದೇ 8 ರೂಮ್ ಇದ್ದಾವೆ. ಇವರಪ್ಪ ನಿಮ್ಗೆ ಗೊತ್ತಿಲ್ಲ ಅಂದರೆ ಇವ್ನು ಕನ್ನಡ ಅಷ್ಟು ಬರೋದಿಲ್ಲ. ಬಾಯ್ಕೊಂಡ ಆಂಧ್ರ. ಇವತ್ತು ಅವ್ನಿಗೆ ಹುಷಾರಿಲ್ಲ, ಜ್ವರ ಆದರೂ ಎಬ್ಬಿಸಿ ಮುಂದೆ ಅವನ್ನ. ಅವ್ರ ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಹುಷಾರಾಗ ಅಮ್ಮ ನೋಡಿ ಇದನ್ನೇ ಬೈತಾರದು ನಾನು. ಹಾರ್ಟ್ ಅಟ್ಯಾಕ್ ಹುಷಾರಿಲ್ಲ ಅಂತ ಅಪ್ಪನ ಬರೀ ತೇರ್ ತಗೊಟ್ಟು ಹುಷಾರು ಮಾಡಿ ಅಪ್ಪ ಹುಷಾರು ಮಾಡಿದ್ದೀನಿ. ವಿದ್ಯೆ ಬೇಡ ಏನು ಬೇಡ ಅಂತ ಕರ್ಕೊಂಬಂದು ಇಲ್ಲಿ ತಾಯಿವ ಸೇವೆ ಮಾಡಕ್ಕೆ ಬಂದೆ. ಅಮ್ಮ ಮಗುನ ಕರ್ಕೊಂಡು ಕುತ್ಕೊಳ್ಳಮ್ಮ ಕಲ್ ಮೇಲೆ ಕುತ್ಕೊಳ್ಳಿ. ನೀವು ಮನೆಗಳು ಎಜುಕೇಟೆಡ್ ಅಷ್ಟೇ. ನೀವು ಹೆಂಗೆ ಬರೀ ಓದಿರ್ತೀರಿ ಅಷ್ಟೇ. ಮಕ್ಕಳು ಹೆಂಗೆ ಸಾಕು ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದಿಲ್ಲ. ಕುತ್ಕೊಳ್ಳಿ. ಆ ಮಗು ಹಿಡ್ಕೊಂಡು ಅಳ ಮಗುನೇ ಪೇಷಂಟ್ ಹಿಡ್ಕೊಂಡು ಹಂಗೆ ಅಳದಕೊಂಡು ಕಲ್ಲಾಕ ಹಾಕಿರೋಳು. ಯಾರ ಪುಣ್ಯಾತ್ಮ ಬಂದು ರಾಮಣ್ಣ ಅಂತ ಲೋಕಾಯುಕ್ತರು ಕೈಯೇ ಬಂದವೆ ಅಂತೇಳಿ ಕಲ್ಲಾಕ ಏನು ಕುತ್ಕೊಳ್ಳಿ ಅಂತ ಅಲ್ವಾ? ಆ ಕಲ್ ಮೇಲೆ ಕುತ್ಕೊಂಡು 8 ದಿವಸ ಗಂಡೋಗೆ ಹಾಡು ಬೀಳ್ಬೇಕು, ಗಂಡು ಹೆಂಟು ಹಾಡು ಬೀಳ್ಬೇಕು. ಅಲ್ಲೋ ಹೆಂಡತಿ ಹೋಗಿ ಬ್ಯಾಗ ಮೊಬೈಲ್ ಇಕ್ಕೊಂಡು ಲೇಟ್ ಆಗುತ್ತಾ ಅಂದ್ರೆ ಯಾವ ಮುಂದೆ ಅಂದ್ಬಿಟ್ಟು ಗಂಡಿಗೆ ಕುಣಿಸಿ ಹೆಂಡತಿ ಕುಣಿಸಿ ಗಂಡು ಹೋಗಿ ಅಲ್ಲಿ ಲೇಟ್ ಆಗುತ್ತಾ ಅಂದ್ಬಿಟ್ಟು ಹುಷಾರಾಗ್ಬಿಡುತ್ತೆ ಹಂಗೆ ಅಲ್ವಾ? ಹೇಳ್ದೆ ನೋಡಲ್ಲ ನೋಡಲ್ಲ ಸುಮ್ಮನೆ ನೋಡಲ್ಲ ಅಲ್ಲ. ಬಾರ ಕಡೆ ಹೋಗ್ಬಾರ ತಳಿಗೆ ಹೋಗ್ಬಾರ ಕಡೆ ಹೋಗ್ಬಾರ ಅಂತ ಬಂದು ಕಸ ಹೊಡ್ಕೊಂಡು ಇಲ್ಲೇ ಇದ್ದಾನೆ. ಮಾತೇ ಗೊತ್ತಿರಲ್ಲ ಒಳಗಡೆ ಕಾಯಿ ಹೊಡಿತ ಕೂತಾನೆ ಮಂಜು ಅಂತ. ಅಲ್ಲಿ ನನ್ನ ಮಗ ಇದ್ದಾನೆ. ವಿಗ್ರಹಗಳು ಹೆಂಗಿದೆ ಹಂಗೆ ಮಕ್ಕಳಿದ್ದಾರೆ. ನಂಗೆ ಯಾರಿಗೂ ಗೊತ್ತಿಲ್ಲ ಅಂದರೆ ಯೂಟ್ಯೂಬಲ್ಲಿ ತೆಗೆದು ನೋಡಿ ಹೆಂಗಿದೆ ಕಲ್ಗಳು ಹಂಗೆ ಮುಖ ಹಂಗೆ ಇದೆ ಮಗ. ಅಲ್ಲೇ ಮಗ ಈಗ ಸೇರ್ಕೊಳಕ್ಕೆ ಬಂದ. ದೊಡ್ಡ ಮಗ ಅಲ್ಲೇ 14 ವರ್ಷ. ನಮ್ಮ ಮಗ ನಮ್ಮ ಮಕ್ಕಳೆಲ್ಲ ಗೌರ್ಮೆಂಟ್ ಸ್ಕೂಲ್ ಓದೋದು.
ಬೆಳಗ್ಗೆ ಎದ್ದು ದೇವ್ರನ್ನ ಪೂಜೆ ಹಂಗೆ ಸಂಸ್ಕಾರ ಹಂಗೆ ಕಲ್ತ್ಕೋಬೇಕು. ಟ್ಯೂಷನ್ ಅದೇ ಟ್ಯೂಷನ್. ಸಾಯಂಕಾಲ ಬಂದು ಅಪ್ಪ ಅಮ್ಮನ ಸಾಕದಂಗೆ ದನಕ ಸಾಕದಂಗೆ ಟ್ಯೂಷನ್. ನಿಮ್ಮ ಮಕ್ಕಳು ಟ್ಯೂಷನ್ 14 ನಿಮಿಷ ಫೋನು ಎಣ್ಣೆ ಹೊಡೆದು ಚೇಣಿಕೆ ತಿಂದು ಮನೆ ಮಲಗಿರ್ತಾರೆ. ಬಂದು ಹೇಳ್ಕೊಂತೀರಿ ಮಗ ಮನೆ ಮಲಗ್ಯಾರಿ ಅಂತ. ಕುತ್ಕೋ ತಂಗಿ, ಗಾಳಿ ಕಡೆಗೆ ಹೋಗಮ್ಮ ಆಯ್ತಾ. ಇಲ್ಲ 14 ನಿಮಿಷ ಹುಡುಗಿಯರು ಓಡಾಡ್ತಾ ಬಂದು ಬಡ್ಕೊಂತೀರಿ. ಇದೇ ನಿಮ್ಮ ಸಾಧನೆ. ನಿಸ್ಬಿಡಿ ಅಂತ ಕೇಳೋರು ನಿಸ್ಬಿಡಿ ದೇವ್ರನ್ನ. ಅದಕ್ಕೆ 9 ಗಂಟೆ ಮಾಡಿ ಪೂಜೆ 6 ಗಂಟೆ ಆಗುತ್ತೆ. ನಿಮಗೆ ಕೊಡಲ್ಲ ನಾವು. 9 ಗಂಟೆ ಬರ್ರಿ ನೀವೆಲ್ಲ ಸೌಕರ್ಯಗಳು ಅಂತ 9 ಗಂಟೆ ಮಾಡಿದ್ದೀವಿ. ಬೆಳಗ್ಗೆ ಎದ್ದು ಹಾಲನ್ನ ಮೊಸರನ್ನ ಕೊಡ್ತಿದ್ವಿ ಮಕ್ಕಳ ಮರಿಗೆ. ಏನು ತಂಗಿ ಇಡ್ಲಿ ಕೊಡಿ ಶುರುವಾದ್ರು ಮಕ್ಕಳು ಇಡ್ಲಿ ಮಾಡ್ಕೊಡ್ಬೇಕು. ಬಾತ್ರೂಮ್ ಇಲ್ಲ ಅಂತ ದೇವಸ್ಥಾನಕ್ಕೆ ಬರಲ್ಲ. ಬಾತ್ರೂಮ್ ಬರ್ತೀರಾ ದೇವಸ್ಥಾನಕ್ಕೆ ಬರ್ತೀರಿ ನೀವೆಲ್ಲ? ಹಾಂ, ದೇವಸ್ಥಾನಕ್ಕೆ ಎಲ್ಲಿ ಬರ್ತಾರೆ? ಬಾತ್ರೂಮ್ ಬರೋದು ದೇವ್ರು ನೋಡೋಕೆ ಅಂತ ಎಲ್ಲಿ ಬರ್ತಾರಮ್ಮ? ಬಾತ್ರೂಮ್ ಎಲ್ಲಿತ್ತಿ ಲೇಟ್ ಆಗುತ್ತಾ? ಕುಡಿಯೋ ನೀರಿಗೆ ನೆನ್ನೆ ಯಾರ ಬಂದು ನಿನ್ನಂತರ ಇಬ್ಬರು ಯಾರು ತಲೆಕೆಟ್ಟರು ಬಂದಾರೆ. ಅಲ್ಲಿ ನೀರಿಕ್ಕಾಗಲ್ವ ಅಂತ ಕೇಳ್ತಾರೆ ನನ್ನ. ಈಗ ಅಲ್ಲಿವ್ರಿಗೆ ಹೋಗಲ್ವ ಅಂತ. ಅಲ್ಲಿ ಕುಡಿಯೋ ನೀರಿಕ್ಕಿದ್ದು ನಾನು. ಯಾರು ಅಳುಬ್ರಿದ್ದೀರ? ಯಾರ ಸಣ್ಣ ಕುಡಿಯೋಗಿದ್ದ ಯಾರು ಬಂದಿರಾ? ಅದೇ ಬಾತ್ರೂಮು ನೋಡಲ್ತೀನಿ. ಅದೇ ಬಾತ್ರೂಮ್ ಇದ್ದಿದ್ದು. ನೀರು ಹಾಕಿ ಬಂದು ನಮ್ಮನ್ನು ಕರೆಯೋರು ಬರಲ್ಲ, ನಮ್ಮ ಅಪ್ಪನೇ ಕರೆಯೋರು. ಇದಾಗಿ ಬಾತ್ರೂಮ ಅಲ್ಲಿ ನೀರಿಕ್ಕಿದ್ದೆ. ಹೆಣ್ಮಕ್ಳು ಬಂದು ಅಲ್ಲೇ ಉಯ್ಯೋದು. ಏನ ಮೊಬೈಲ್ ಬ್ಯಾಗ್ ಅಲ್ಲೇ ಫಿಲ್ಟರ್ ಕಾಲ್ ತೊಗೊಳೋದು. ಗಂಡ್ಮಕ್ಳು ಅಲ್ಲೇ ಉಯ್ಯೋದು ಮಾಡೋದು. ನೀ ಫಿಲ್ಟರ್ ಕಿತ್ತಾಕಿ ನಾನು 6 ಗಂಟೆ ಆಲ್ಮೋಸ್ಟ್ 6 ಗಂಟೆ ಮೇಲೆ ಆಲ್ಟಿಗೆ ಯಾಕೆ ಕೊಡಲ್ಲ ಗೊತ್ತಾಯ್ತು? ಯಾಕೆ ಅಂತ ನಿಮ್ಮ ಆಟದ ಬೇಕಾಗಲ್ಲ. ನಿಮ್ಮ ಆಟ್ಕೊಳ ನೀವು ಕೇಳಿದ್ ಕೊಡೋಕ್ಕಾಗಲ್ಲ. ಒಳ್ಳೆ ದಿಮ್ ಕೊಡಿ, ಒಳ್ಳೆ ಬೆಸಿ ಕೊಡಿ ಅಂತ. ಯುಗಾದಿ ಹಬ್ಬದ ದಿವಸ ಒಳ್ಳೆ ಪ್ರೋಗ್ರಾಮ್ ಯಾರೋ ಭಜನೆ ಮಾಡಿ ಹಾಡು ಹಾಕ್ಕೊಂಡು ಏನೋ ಮಾಡಿ ಪ್ರಸಾದ ಮಾಡ್ಕೊಂಡು ನಿಮ್ಮಂತೆಲ್ಲ ಬಂದು ಏನೋ ಮಾಡ್ತಾರೆ. ನನಗೂ ನೋಡೋಕೆ ಖುಷಿ. ನಾನು ನೋಡ್ತಾ ಇದ್ದೆ ಹೆಂಗಿದೆ ಅಂತ. ಇವನು ಕನ್ನಡನೇ ಬರಲ್ಲ. ಯಾರೋ ಒಂದು 9 ಜನ ಮಂಕ ಮುಟ್ಟಾರ. ನಮ್ಗೆ ಹೇಳಿದ್ರೆ ಕೇಳಲ್ಲ. ಮಮ್ಮ ಬೇಡ ಜನ ಸರಿ ಇಲ್ಲ ಅಂತ ಕೇಳೋ ಹಳೆ ಕಾಲದವರು ಇವರಂಗೆ. ಬರೀ ಜನ ಅಂತಾರೆ. ಅವ್ರು ಜನ ಏನು ಮಾಡ್ತಾರೆ ಗೊತ್ತಿರಲ್ಲ. ಅವ್ರಿಗೆ ಕಂಪ್ಲೇಂಟ್ ಕೊಟ್ಟೋಗ್ತಾರೆ. ಈಗ ಇವತ್ತಿನ ಕಾಲ ಕಂಪ್ಲೇಂಟ್ ಕೊಟ್ಟೋಗೋದು. ಅಯ್ಯೋ ಒಂದು 11 ಗಂಟೆಗೆ ಎಬ್ರು ಶಿವನ ಪೂಜಾರನ್ನ ಏನಂದ್ರ ನಿಮ್ಮ ಮಕ್ಕಳು ಲೆಟರ್ ನಾವು ಕರ್ಕೊಂಡು ಹೋಗ್ಬೇಕು. ಅಥವಾ ಇಲ್ಲಿ ಬಂದರಲ್ಲ ಯಾರೋ ಅಡ್ಬಿದ್ರು ತೋರ್ತಾರೆ. ಕೈ ಹತ್ರ ನೋಡ್ತೀನಿ ನಮಸ್ಕಾರ ಮಾಡಿದ. ಇಲ್ಲಿ ಹೆಂಗೆ ಹಂಚ್ಗಳು ಕೊಡ್ತಾರೆ, ಸೀರೆ ಕೊಡ್ತಾರೆ, ಬಚ್ಚಾರು ಕೊಡ್ತಾರೆ, ಅಲ್ಲ ಅನ್ನ ಸಮಕ್ಕೆ ಅಕ್ಕಿ ಹೊಡಿತಾರೆ. ಹೆಂಗೆ ಫ್ರೀ ಸೇವೆ ಮಾಡ್ತಾರೆ. ಒಯ್ಯಡಿಗೆ ನೀರಿದಂತೆ, ನೀರಿಲ್ಲಿತಿ ಬಾವಿಯಲ್ಲಿ ನೀರು ಬಂದವಂತ ಎಲ್ಲಿದೆ ವಿಗ್ರಹ ಥರ ಮಕ್ಕಳಿದೆ ಅಂತಾರೆ. ಯಾಕೆ ಡೆವಲ್ ಟರ್ನ್ ಆಗುತ್ತೆ? ಒಂದು ಸೊಳ್ಳೆ ಕಡೆಯಲ್ವಲ್ಲ, ಒಂದು ಜಾತಿನಿಂದ ನಿಲ್ವಲ್ಲ, ಧರ್ಮನಿಂದ ನಿಲ್ವಲ್ಲ. ಹೆಂಗಿದೆ ಅಂತ ಯಾವನಾರ ಒಬ್ಬಳು ಇಲ್ಲ ಯಾರೋ ಒಬ್ಬಳು ಹೆಂಗಸು ಕೇಳಿದ್ರೆ ಗಂಡಸು ಕೇಳಿದ್ದೀರ? ನಿಮಗೆಲ್ಲ ಬೇಕಿರೋದು ಹೆಂಗೆ ಗೊತ್ತಾ? ದೇವ್ರು ನಿಮ್ಮ ಮನೆ ಕೆಲಸ ಬರಬೇಕು. ಗಂಟೆ ಕೆಲಸ ಆಗ್ಬಿಡ್ಬೇಕು. ಅರ್ಧ ಮನೆ ಕಟ್ಟಿ ಮಿಕ್ಕಿದ ಮೇಲೆ ದೇವ್ರು ಕಟ್ಬಿಡ್ಬೇಕು. ಮಗಳಿಗೆ ಮಕ್ಕಳಾಗ್ಬಿಡ್ಬೇಕು. ಮಗಳಿಗೆ ಬರ್ದೋರು ಪರವಾಗಿಲ್ಲ, ಮಕ್ಕಳಾಗ್ಬಿಡ್ಬೇಕು. ಅಲ್ಲಿದ್ದಕ್ಕೆ ಮಗನಿಗೆ ಮದುವೆ ಆಗ್ಬಿಡ್ಬೇಕು ಮನೆ ಕುಡ್ದವ್ರಿಗೆಲ್ಲ. ಇದೇ ನೀವು ಕೇಳೋದು. ಹೆಂಗೆ ಮಳೆ ಬರಲಿಲ್ಲ ಅಂತ ಒಬ್ರು ಕೇಳಿದ್ವಲ್ರು. ವಿಪರೀತ ಸಂಗತಿ ಏನಾಗುತ್ತೆ? ಮಳೆ ಬರ್ತಿಲ್ವಲ್ಲ, ಬೋದಿ ಏನಾಗುತ್ತೆ ಒಬ್ರು ಕೇಳೇ ಇಲ್ಲ. ಮಳೆ ಇಲ್ವಲ್ಲಪ್ಪ ನಾವು ನೀರು ಬರ್ಸಿ ನೀರು ಬರಲ್ಲ ಅಂತ ಹೇಳಿದ್ರು ಗೌರ್ಮೆಂಟ್. ಅಲ್ಲಿ 80ರಿಗೆ ನೀರು ಬಂದಿತ್ತು. ಅದು ಏನು ನೀರು ಬರೋ ಜಾಗ, ಅದೇನು ಪವಾಡ ಅಂತ ಒಬ್ರಿಗೆ ಗೊತ್ತಿಲ್ಲ. ಕೇಳೋದು ಒಂದೇ ಲೇಟ್ ಆಗುತ್ತಾ ಅಂತ. ಇವೆಲ್ಲ ಬಾವಿ ತೆಗೆದರು ಇದೇ ರೀ ಇಲ್ಲೇ ಕೆಲಸ ಮಾಡೋಂಥ ಪುಣ್ಯಾತ್ಮಗಳು ಇದ್ದಾರೆ. ಅಥವಾ ದೇವಸ್ಥಾನಕ್ಕೆ ಒಬ್ಬರಾರ ಪುಣ್ಯಾತ್ಮರು ಬಂದಿರೋ ಕೈ ಹತ್ರ ಒಂದು ಕೈ ಹತ್ರ ಖಾಲಿ ಬೀಳ್ತೀನಿ. ಅಂಥ ಭಕ್ತನೇ ನೋಡಿಲ್ವ ನಾನು? ಅಂತ ಭಕ್ತನೇ ನೋಡಿಲ್ಲ ನಾನು. ಬೆಳಿಗ್ಗೆ ಬಂದ ಮಕ್ಕಳು ಸಣ್ಣ ಮಕ್ಕಳು ಕಸ ಹೊಡೆದಂತೆ ಅವ್ರಿಗೆ ಖುಷಿಯಿಂದ ಫೋಟೋ ಕೊಟ್ಟೆ. ಈ ಫೋಟೋ ಕೊಡೋದು ದುಡ್ಡಿಗೋಸ್ಕರ ಅಲ್ಲ. ಹ್ಯಾಂಡಿಕ್ಯಾಪ್ ಪೇಷೆಂಟ್ಗಳಿಗೆ, ಕೈಲಾಗಲ್ದರಿಗೆ, ಕೈ ಇಲ್ದವ್ರಿಗಂತ ಅಂತರ ಕಟ್ಟಣ ಅಂತ ಕರ್ಕೊಂಬಂದಿನಿ. ಯಾಕೆಂದರೆ ನನಗೊಬ್ಬ ಡಾಕ್ಟ್ರು ಮಗುನೇ ನೋಡಿರಲಿಲ್ಲ. ಇಲ್ಲ ನಂಗೆ 16 ವರ್ಷ ಮಗಳಿರೋಳು. ನಮ್ಮ ಅಪ್ಪ ಕರೆಂಟ್ ಹೊಡಿದ್ದು ಯಾವ ನೋಡಿ ಅಪ್ಪ ಬದುಕೇನೆ. ಈ ಫೋಟೋ ಮಾಡಿಸಿ ಅಂತರ ಮಾಡಿಸಿರೋದು ಬಡಬಗರಿಗೋಸ್ಕರ. ಅಟ್ಲೀಸ್ಟ್ ಬಡಬಗ ಜಾಗದಾಗ ಬಂದವರಪ್ಪ ಏನು ಬೇಜಾರಾದ ಗೊತ್ತಾ? ಬೆಳಗ್ಗೆ ಯಾಕೆ ಬರೋ 11 ಗಂಟೆ ಬರ್ಬೋದು? ಬಂದು ಏನು ಮಾಡೋಣ? ನೀವು ಕತೆ ಕೇಳಿ ಸಾಕಾಗ್ಬಿಡುತ್ತೆ. ಏನು ಕೇಳೋದು ನಿಮ್ಮ ಕತೆಗಳ? ಒಬ್ಬಳೇ ಮಗಳು ಹಳೆ ಮೈ ಸರಿ ಇಲ್ಲ, ಒಬ್ಬನೇ ಮಗ ಫಸ್ಟ್ ಸರಿ ಇಲ್ಲ, ಒಂದೇ ಮಗು ಅಳುತ್ತೆ. ಎಷ್ಟೋ ಮಕ್ಕಳಿಗೆ ಜನಕ್ಕೆ ಮಕ್ಕಳಿಲ್ಲ, ಎಷ್ಟೋ ಮಕ್ಕಳು ಮಾತಾಡ್ತಾ ಇಲ್ಲ, ಎಷ್ಟೋ ಮಕ್ಕಳಿಗೆ ಮಾತಾಡೋಕ್ಕೆ ಬಾಯಿನೇ ಇಲ್ಲ, ಎಷ್ಟೋ ಜನಕ್ಕೆ ಮಕ್ಕಳೇ ಇಲ್ಲ. ಆ ತಾಯಿ ನೋಡಿ ತಂಗಿ ಎಷ್ಟು ಕಷ್ಟಪಡ್ತಾವಲ್ಲಿ. ಎಷ್ಟೋ ಮಕ್ಕಳು ಮಾತಾಡ್ತಾನೆ ಇಲ್ಲ. ನೀವು ಬರ್ತೀರಿ ಫಸ್ಟ್ ಬರುವಾಗ ಮಗು ಇಲ್ಲ, 2ನೇ ಸರಿ ಬಂದು ಮಗು ಅಳುತ್ತೆ ಅಂತ. ಇನ್ನು ಮಗು ಅಳೋಕ್ಕೂ ದೇವ್ರು ಬರುತ್ತಾ? ನಾವು ಬರ್ಬೇಕಾ? ಸಣ್ಣ ಮನೆ ಕಟ್ಕೊಳ್ರಯ್ಯ, ಸಾಲ ದೇವ್ರು ಬರುತ್ತೆ. ಬರೀ ಅವೇ ಕೇಳೋದು. ಏನಕ್ಕೆ ಬೇಜಾರಾಗಿ ಬರೋದಿಲ್ಲ. ನೀನೇನು ಕೇಳೋದು? ಕೇಳಿ ಸ್ಟೋರಿ ಬೇಜಾರಾಗುತ್ತೆ. ಅವೇ ಏಟಾಡು ಹೋಮಿನಿ ಕಾರು ರಪ್ಪ ಒಂದು ಮಂಚ ಮಾಡ್ಕೊಂಡಿದ್ದೀನಿ, ಮಂಚ ಮಲಗಿಲ್ಲ. ಅದೇ ಒಂದೇ ಒಂದು ಕೌದಿ ಅಂತೀವಿ ನಾವು. ಒಂದು ಕೌದಿ ಒಂದು ಬೆಟ್ಟಕ್ಕೆ ಮಲ್ಕೊಂಡಿದ್ದೀವಿ. ಹಿಂಗೆ ಇರೋದು ನಾವು. ನಮ್ಮಮ್ಮ 72-73 ಅಡುಗೆ ಮಾಡ್ತಾಳೆ. ನಮ್ಮ ಅಪ್ಪ ಅಲ್ಲಿ ಸೊಸೆಗಳು ಕಟ್ತಾವನೆ 84 ವರ್ಷ. ನೀವು ನಿಮ್ಮ ಮಕ್ಕಳು ಚೆನ್ನಾಗಿ ಕುಡ್ಕೊಂಡು ಮಲಗಿರ್ತಾರೆ. ಬಂದು ಹೇಳಿ ಏನು ಸ್ಟೋರಿ ಕೇಳ. 100ಕ್ಕೆ ಒಬ್ಬರಾರ ಬಂದು ಒಳ್ಳೆ ನಾನು ಚೆನ್ನಾಗಿ ಎಲ್ಲ ಒಂದು ತಮ್ಮಬ್ಬ ಎಲ್ಲ ಚೆನ್ನಾಗಾಗಿದ್ದೀನಿ ನಿಂದ ನಮಸ್ಕಾರ ಕಾಣ ಅಂಟೆ. ಆ ಮರ್ಕಾಕವ ಮರತೆ ಪುಣ್ಯ ಬರುತ್ತೆ. ಮರ್ಕಾಕಲ್ಲ ಏನು ಹಾಕಲ್ಲ. ನೀನು ಎತ್ತ ಅಪ್ಪ ಅಮ್ಮಗೆ ಅನ್ನ ಹಾಕಲ್ಲ, ಗಂಡಿಗೆ ಅನ್ನ ಹಾಕಲ್ಲ, ಹೆಂಡತಿ ಅನ್ನ ಹಾಕಲ್ಲ, ಮಕ್ಕಳನ್ನೇ ಸಾಕಲ್ಲ. ಎಲ್ಲ ಆಶ್ರಯಿಸಿದ್ದಾರೆ. ಅವು ಬಂದು ಇನ್ನೇ ಮಾಡಿದೆ ಅಲ್ವಾ? ಅಲ್ಲೋಗಿ ಊಟ ಕೊಟ್ಟು ಅಲ್ಲೇ ಕರ್ಕೊಂಡೋದು ಪಕ್ಕದಲ್ಲೇ ಹಾಗೆ ಗಿಡ ಬಿಟ್ಟು. ಅಮ್ಮ ಎಲ್ಲ ನೀನು ಅಪ್ರೂವ್ ಬಂದಿದ್ಯಾ? ನಾನು ಸ್ಟೇಷನ್ಗೆ ಹೋಗಿ ಬಂದಿದ್ದು ಜನಸೇವೆ ಮಾಡೋಕ್ಕೆ. ಜನಸೇವೆ ಮಾಡೋಕ್ಕೆ ಹೋಗಿ ಸ್ಟೇಷನ್ಗೆ ಹೋಗಿ ಬಂದಿದ್ದು ನಾವು. ಯಾರೋ ಬಂದು ಇಬ್ಬರು ಬಂದು ಡ್ಯಾನ್ಸ್ ಹೊಡಿತಿದ್ರು. ಏನು ಹಿಂಗೆ ಡ್ಯಾನ್ಸ್ ಮಾಡ್ತೀರಾ ಅಂದೆ ಕಂಪ್ಲೇಂಟೇ ಕೊಟ್ಟೋದ್ರು. ಬೈತಾರೆ ನಮ್ಮನ್ನ ಅಂತ ಏನವ. ಹಂಗಾಗಿ ಮತ್ತೆ 8 ತಿಂಗಳಿಂದ ನಾನು ಯಾರು ಸೋಸ್ಕೊಂಡು ಕೂತಿರೋದು. ನಿಮಗೆ ನಿಮ್ಮ ಇಂಟ್ಯಾರು ಏನಾಯ್ತು ಅವ್ರಿಗೆ? ಕಲ್ಮ ಕೂತಲ್ಲಿ ಕಡಿ. ಯಾವ್ರವರು?
ಒಂದ್ಸರಿ ಕೇಳಿಸ್ಕೊಳ್ಳಿ. ಗಂಡು ಹುಷಾರಿಲ್ಲ ಅಂದ್ರೆ ಹೆಂಡತಿ ಬಂದು ಸರಿಯಾದರಾದ್ರೆ ಸಂಸ್ಕಾರ ಒಂದು ಇದೆಯಾ ಆಕ್ಸಿಡೆಂಟ್ ಆದಾಗ ದೇವ್ರ ಬೆಳ್ಕೊಂಡಿದ್ದ ಉಳಿಸ್ಯಾರ ನನಗೆ, ಹಂಗಾಗಿ ದೇವ್ರ ನೆನೆಸಿ ಉಳ್ಕೋ. ಆದ್ರೆ ನೀನು ಹ್ಯಾಂಡಿಕ್ಯಾಪ್ ಪೇಷಂಟ್ಗಳು ಅಂತ ಆಡ್ಕೊಂತಿಲ್ಲ, ನಿಮ್ ಕೈಲಾಗದ ಅಕ್ಕಿತ್ತಂಬರ ಅವಶ್ಯಕತೆ ಇಲ್ಲ. ನೋಡಿ ನೀವು ಬಂದು ಅಡ್ಬೀಳಿ ಒಂದ್ಸರಿ ದಯವಿಟ್ಟು ಅಣ್ಣ ತಮ್ಮ ಭಾಳ ಸಂತೋಷ. ಮುಂಚೆ ಅಂತದ್ದು ಒಬ್ಬರೇ ಹೆಂಡ್ತಿಯಾ? ಒಬ್ಬರೇ ಹೆಂಡ್ತಿ ತುಮಕಿರೋ ಯಾರಿಗೂ ಒಬ್ಬರೇ ಹೆಂಡ್ತಿ ಒಬ್ಬರೇ ಹೆಂಡ್ತಿ ಇರೋದಿಲ್ಲ. ಮಾತೆ ಇಲ್ದರಿದ್ದಾರೆ, ಕೈ ಇಲ್ದರಿದ್ದಾರೆ. ಈ ಜಾಗ ದೊಡ್ಡ ಪವಾಡ, ನಂಬಿಕೆನೇ ದೊಡ್ಡ ಪವಾಡ ಕ್ಷೇತ್ರ. ಎರಡನೇದು ಗಡಿಯಾರ ಟಿವಿ ಟೈಮ್ ಫೋಟೋ ಇಡ್ಬೇಕು. ದೇವ್ರ ಮನೆಗೆ ಇಕ್ಕಿನಿ, ಸ್ನಾನ ಮಾಡಿಲ್ಲ, ಮೈ ತೊಗೊಂಡಿಲ್ಲ, ಇದೇ ಫಸ್ಟ್ ಬಂದಿನಿ, ನಾನು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು, ಉಂಡು ಮಂಕೊಂಡು ಸೀರಿಯಲ್ ನೋಡೋದು, ಬಿಗ್ ಬಾಸ್ ನೋಡಿದ್ರೆ ದೇವ್ರು ಬರೋದಿಲ್ಲ. ದೇವ್ರನ್ನ ಕೇಳಬೇಕು, ದುಡಿಯೋ ಶಕ್ತಿ ಕೊಡು, ದುಡಿಯೋಕೆ ಒಂದು ದಾರಿ ಕೊಡು ಅಂತ. ಮತ್ತೆ ದೊಡ್ಡದು ತಿಂದ ಮೇಲೆ ಅದು ಜೀರ್ಣ ಆಗ್ಲಿ ಅಂತ ಕೇಳ್ಬೇಕು. ಊಟ ಜೀರ್ಣ ಆಗ್ಲಿ ಅಂತ ಅವನೇ ದುಡ್ಡು ಶ್ರೀಮಂತ. ದೊಡ್ಡ ಕಾರ ಬರೋನು, ದೊಡ್ಡ ಬಸ ಬಂದಿರೋನು, ದೊಡ್ಡ ಮನೆ ಕಟ್ಟನ್ ಶ್ರೀಮಂತ ಅಲ್ಲ. ದೊಡ್ಡ ದೊಡ್ಡ ಹೋಟ್ಲೆ ಊಟ ಮಾಡೋನ್ ಶ್ರೀಮಂತ ಅಲ್ಲ. ಆಚೆ ಕಡೆ ಬಂದು ಯಾರಿಗಾದ್ರೂ ಕೈ ಇಲ್ದರಿ ಕಾಲಿಲ್ದರಿ ಅನುಮತ ಇದ್ದಂತಗದರಿಗೆ ಒಂದು ಊಟ ಕೊಡ್ಸೋನು ದೊಡ್ಡ ಶ್ರೀಮಂತ ಅಲ್ವಾ? ನಿಮ್ಮ ಮಕ್ಕಳು ಹಾಸ್ಟ್ಲಿಗೆ ಎಷ್ಟು, ನಿಮ್ಮ ಅಪ್ಪ ಅಮ್ಮನ ಮೂಲಿಗೆ ಎಷ್ಟು, ದೊಡ್ಡ ಹೋಟ್ಲಾಗ ತಿನ್ಕೊಂಡು ಓಮ್ ಅಂತ ಬರೋನ್ ಶ್ರೀಮಂತ ಅಂದ್ಬಿಟ್ಟು ನಾನು ಮದುವೆ ದಿನ ಶ್ರೀಮಂತ ಆಗ್ತಾ ಇದ್ದೆ ಅಲ್ವಾ? ನೀವು ದೊಡ್ಡ ಶ್ರೀಮಂತರು. ಯಾಕಂದ್ರೆ ದೊಡ್ಡ ಕಾರಿಲ್ಲ ಅಂತ ದೊಡ್ಡ ಮೊಬೈಲ್ ಇಟ್ಕೊಂಡ್ರೆ ಶ್ರೀಮಂತರು ಜನಕ್ಕೆ ಹುಚ್ಚಿಡ್ಬಿಟ್ಟಿದೆ. ಅಂದಾದ್ರೆ ಮೂರನೇ ಪವಾಡ ತೀರ್ಥ ಕೊಳೆಯೋದಿಲ್ಲ, ಉಳಿಯೋದಿಲ್ಲ, ವರ್ಷ ಆದಿಲ್ಲ ಅಂತ ಹೇಳ್ತಾರೆ. ತಗೊಂಡೋಗಿ ಅಕ್ಕಪಕ್ಕ ಮನೆ ಬಗ್ಗೆ ನೋಡೋ ಮನೆ ಹಾಳು ಮಾಡೋ ಬದಲು, ಅವ್ರ ವೈಯಕ್ತಿಕ ವಿಚಾರ ತಲೆ ಹಾಕೋ ಬದಲು ಒಂದೊಂದು ತೀರ್ಥ ಕೊಡಿ, ಉದ್ಧಾರ ಆಗಲಿ. ಸಣ್ಣ ಮನೆ, ಸಣ್ಣ ಅಂಗಡಿ, ಸಣ್ಣ ಪೋಟ ಹಾಕೊಳ್ಳಿ. ದೊಡ್ಡ ಮನೆ, ದೊಡ್ಡ ಪೋಟ ಹಾಕೊಳ್ಳಿ. ನೋಡಲ್ಲ ತಮ್ಮ ಹೆಂಗ್ ಕುತ್ಕೊಂಡು ಬೇಡ್ದಂತಾನೆ. ಅವ್ರು ನೋಡಿದ್ರೆ ಖುಷಿ ಆಗುತ್ತೆ. ಕೆಲವರು ಅಡ್ ಬೀಳ್ತಾ ಇರ್ತಾರೆ, ಅವ್ರು ನೋಡೇ ನಾನೇ ನಮಸ್ಕಾರ ಮಾಡ್ಕೊಂತೀನಿ. ಯಾಕೆಂದ್ರೆ ಮನುಷ್ಯನ್ ನಾನು ನನ್ನದು ನನ್ನಿಂದಲೇ ಮೂರು ಬಿಟ್ಟು ಅಡ್ಡ ಬೀಳೋನೇ ದುಡ್ಡು ಶ್ರೀಮಂತ. ಮಂಡಿ ಕೊಟ್ಟು ನಮಸ್ಕಾರ ಮಾಡಿ ಹೆಣ್ಮಕ್ಳು ನಿಮ್ಮ ಎದೆ ಭಾಗ ನೆಲಕ್ಕೆ ಬಿಟ್ಬಿಡಿ. ನೀವು ತಾಯಾರಾಗ ಅದ್ಭುತ ಪಡೆದಿರಿ. ಯಾವನ ನೋಡ್ತಾನೆ ಅಂತ ಅದ್ ಬೀಳಬಾರ್ದು, ಯಾರೋ ನೋಡ್ತಾರೆ ಅಂತ ಬಿಲ್ಡಪ್ ಕೊಡಬಾರ್ದು. ಸಾಷ್ಟಾಂಗ ನಮಸ್ಕಾರ ಮಾಡಿ ಹೆಣ್ಮಕ್ಳು. ಪದೇ ಪದೇ ಬರ್ಬೇಕಾ, 9 ಸರಿ ಬರ್ಬೇಕಾ, 10 ಸರಿ ಬರ್ಬೇಕಾ, ಅದೆಲ್ಲ ಏನಿಲ್ಲ. ಬರಬೇಡಿ ಎಂದಿಲ್ಲ, ಸಾಲ ಮಾಡ್ಕೊಂಡಂಗೆ ಬನ್ನಿ. ಈ ಥರ ಕಷ್ಟ ಬಂದರೆಲ್ಲ ಸಾಲ ಮಾಡ್ಕೊಂಬರೋ ಅವಶ್ಯಕತೆ ಇಲ್ಲ, ಗಾಡಿ ಬೇಡ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬರಬೇಡಿ ಎಂದಿಲ್ಲ, ನೋಡ್ಕೊಳ್ಳಿ ನಿಮ್ಮ ಮನೆ ಪರಿಸ್ಥಿತಿನ. ಯಾವ ದೇವರು 9 ಸರಿ ಬಾ, 10 ಸರಿ ಬಾ, ಮರಿ ಕಟ್ಟಿಸಮ್ಮ, 9 ಸರಿ ಬಾ, 10 ಸರಿ ಬಾ, ಮರಿ ಕಡಿ, ಮಟನ್ ಕಡಿ, ಚಿಕನ್ ಕಡಿ ಅಂತ ಯಾವ ದೇವರು ಹೇಳಿಲ್ಲ. ಇಲ್ಲಿ ಮಟನ್ ಚಿಕನ್ ಆಗುತ್ತಲ್ಲ, ನಾವು ಮಾಡ್ಕೊಂತೀವಿ. ರಕ್ತನೇ ನಾಯಿ ನೆಕ್ಕಲ್ಲ, ಸೊಳ್ಳೆ ಕಡಿಯಲ್ಲ. ಇಲ್ಲಿ ಯಾರಿಗಾರು ಅಂತ ಹುಚ್ಚಿದೆ ಒಂದು ಕಲ್ ತಗೊಂಡೋಗಿ, ಒಂದು ಮಣ್ಣು ತಗೊಂಡೋಗಿ 9 ಸರಿ. ಇಲ್ಲಿ ಒಂದೇ ಒಂದು ಏನು ತಗೊಂಡಂಗೆ ದಂಡಂ ದರ್ಶನ ಸ್ವಯಂ ಉದ್ಭವ ಮೂರ್ತಿ ಇದು. ನನಗೆ ಮಕ್ಕಳಿರಲ್ಲ, 5 ವರ್ಷ ಮಗ ಬದು ಸಿಗೋದು ನನಗೆ ಉತ್ಸವ ಮೂರ್ತಿ. ಇದೇ ಹಳ್ಳದಲ್ಲಿ, ಇದೇ ಹಳ್ಳ ಮದುವೆ ಹಳ್ಳ, ಮಾಯದಂತ ಮಳೆ ಬಂತಮ್ಮ ಅಂತ. ಆ ಹೊತ್ಕೊಂಡು ಕುಣಿತಾ ಆದ್ಮೇಲೆ ದೇವ್ರು ಸಿಕ್ಕದು ನನಗೆ. 23 ವರ್ಷ ಆಯ್ತು ನಂಗೆ ದೇವ್ರು ಸಿಕ್ಕಿ. ಕರೆಂಟು ಕೊಟ್ಬಿಟ್ರೆ ಕಲ್ಲಗಳು ಓಮ್ ಸಂಶಯನೇ ಇಲ್ಲ ಅಂತ ಗೊತ್ತಾಗೋದು. ಅಂದಾದ್ರೆ ಇನ್ನೊಮ್ಮೆ ಕೇಳಿಸ್ಕೊಳ್ಳಿ ಅಮ್ಮ, ಅಲ್ಲಿ ಹೋಗು ಅಂತ ಹಳ್ಳಿ ಕಡೆ ಅವು ಕೂಚಿಟ್ಬಿಡಿ. ಮೊಬೈಲ್ ಮೊಬೈಲ್ ಹುಚ್ಚೋಕೆಲ್ಲ ಮನೆಯಲ್ಲಿ ಸಂಸಾರ ನೆಟ್ಟಿರಲ್ಲ. ಯಾಕೆ ಅಂದ್ರೆ ಹಿಂಗೆ ಆಡಿ ಗಂಡು ಸುಮ್ಕಿರಲ್ಲ, ಆಕ್ಸಿಡೆಂಟ್ ಆಗೋದಿಲ್ಲ, ಆದ್ರೂ ಯಾವುದು ತೊಂದರೆ ಆಗೋದಿಲ್ಲ ಅಂತ ಭಕ್ತರು ಹೇಳ್ತಾರೆ. ಗಾಡಿಗೆ ಪಾರ್ಕ್ ಹಾಕೊಳ್ಳಿ, ಸ್ಟಿಕ್ಕರ್ ಹಾಕಿ, ಬೈಕಿಗೆ ಸಿಂಗಲ್ ಹಾಕೊಳ್ಳಿ. ಸಣ್ಣ ಮನೆ, ಸಣ್ಣ ಅಂಗಡಿ, ಸಣ್ಣ ಫೋಟ, ದೊಡ್ಡ ಮನೆ, ದೊಡ್ಡ ಅಂಗಡಿ, ದೊಡ್ಡ ಫೋಟ. ಅಕ್ಕಪಕ್ಕ ಮನೆ ತೀರ್ಥ. ಮಾಟ ಮಂತ್ರ ಆಗಿದೆ, ತೋಟದ ನೀರು ಗೊತ್ತಿಲ್ಲ, ಈ ಥರ ನನ್ನ ತಮ್ಮ ಚೆನ್ನಾಗಿ ಬೆಳೆದಿನಿ ಅಂತಾನೆ. ತೋಟದ ನೀರು ಗೊತ್ತಿಲ್ಲ, ಬೆಳೆ ಗೊತ್ತಿಲ್ಲ, ಹಸು ಹಾಲು ಕೊಡ್ತಿಲ್ಲ ಅಂತಕ್ಕಂಥದ್ದಿದ್ರೆ ದನಿ ಮನೆಗೆ ಅಲ್ಲಿ ಕಟ್ಲೆಕಾಯಿ ಅಂತ ಮಾಡಿದೀವಿ. ದನಿ ಮನೆಗೆ ಕಟ್ಟಿದ್ರೆ ತೋಟ ಕಟ್ಟ ಅವಶ್ಯಕತೆ ಇಲ್ಲ. ನನ್ನ ಕಟ್ಲೆಕಾಯಿನೇ ಅಂತರ ಫೋಟೋ ಅಲ್ಲಿ ದುಡ್ಡುಗೋಸ್ಕರ ಖಂಡಿತ ಮಾರೋದಿಲ್ಲ. ಇವು ಪಂಚರೋದ ಅಂತರ ಬೆಳಗಾಮಿಯಿಂದ ತಂದು ಮಾಡೋದು ಸುಮ್ಮನೆ ಅಲ್ಲ. 3 ದಿನ ಆದ್ಮೇಲೆ ಹೆಣ್ಮಕ್ಳು ಕೊಳ್ಳಿಗೆ ಹಾಕೊಳ್ಳಿ. ಕೊಳ್ಳಾಗೆ ನಿನಗೆ ಹಾಕೋಬಿಡಿ. ಹೆಣ್ಮಕ್ಳ ಕೊಳ್ಳಿಗೆ ಹಾಕೊಂಡ್ರೆ ಈಗ ನಿಮ್ಮ ಮನೆಗೆ ಹೋಗಿ ನೀವು 3 ದಿನ ಪೂಜೆ ಮಾಡಿ. ಕ್ಷೇತ್ರದಲ್ಲಿ ಯಾವುದೋ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ದುರ್ಗಾಸಲ್ ಕಡೆ ನಾವು ಅಂತ ಬಂದು ನಿಮ್ಗೆ ಏನಾರ ಮೋಸ ಮಾಡೋಕೆ ಪ್ರಯತ್ನ ಪಟ್ಟರೆ ಅಥವಾ ಅವ್ರು ಮೋಸ ಮಾಡಿ ನೀವು ಮೋಸ ಬರೋದು ನಾವು ಕಾರಣಕರ್ತರಲ್ಲ. ಯಾಕಂದ್ರೆ ಎಲ್ಲೂ ಗೂಗಲ್ ಪೇ, ಫೋನ್ ಪೇ ಮಾಡಂತ ನಾವು ಎಲ್ಲೂ ಹಾಕಿರೋದಿಲ್ಲ. ನೀವು ಪ್ರೀತಿದ್ರೆ ಅಕ್ಕಿ ಬೆಲ್ಲ ಈ ದೇವರ ಸಾರಿ ಮಳದ ಮಾರ ಥರ ಬಂದು ಮಾಮೂಲು 100 ರೂಪಾಯಿ ಸ್ಯಾರಿ ತಂದ್ಕೊಡಿ. ಏನಿಲ್ಲ ಅಂದ್ರೆ 1 ರೂಪಾಯಿ ಹಾಕಿ, ಏನಿಲ್ಲ ಅದು ಬಿದ್ದೋಗಿ. ಆಮೇಲೆ ಅಂದಾದ್ರೆ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, ಕೊನೆಯದಾಗಿ ಇಲ್ಲಿ ನಡೆಯೋದೇ ನಂಬಿಕೆಯಿಂದ. ಎರಡನೇದು ಕಾಯ ತಾಳ್ಮೆ ಇದ್ರೆ ಬನ್ನಿ. ಯಾಕೆ ನೀವು ಒಂದೇ ಗಂಡ, ಒಂದೇ ಹೆಂಡತಿ ಡೈವರ್ಸ್ ಕೊಡ್ತೀರಿ, ಒಂದೇ ಮಗ ಅಳುತ್ತೆ ಅಂತ ಬರ್ತೀರಿ. ಇಲ್ಲಿ 100 ಜನ ಸಾಕೋದು ಕಷ್ಟ. ನಿಮ್ಮ ಈ ಆಟಗಳು ನೋಡಿ ಬೇಜಾರಾಗಿ 9 ಗಂಟೆ ಮಾಡಿದ್ದು ನಾನೇ. ನಮಗೆ ಪ್ಲೇಟ್ ಓಡ್ಸನ್ಗೆ ಮತ್ತೆ ಜನಸೇವೆ ಮಾಡೋರಿಗೆ, ಕಬ್ಬಣವರನ್ಗೆ ಇಲ್ಲಕ್ಕೆ ಇಲ್ಲ. ಮುನ್ಸಿಪಾಲ್ಟಿ ಪಾಪ ರೊಳಿಕೆ ಹೋಗ್ತಾರೆ, ಅವರಿಗೆ ಸನ್ಮಾನ ಇಲ್ಲ. ಟಿಕ್ಟ ಕೊಡ್ಕೊಂಡವ್ರಿಗೆ ಸನ್ಮಾನ, ರಾಜ್ಯ ಪ್ರಶಸ್ತಿ. ನಿಮ್ಮ ಊರಾಗ ಅಲ್ಲಿ ಹೋಗಲ್ಲ. ನಿಮ್ಮ ನಾನೇ ಮಳೆ, ನನಗೆ ಸೀಟ್ ಇರಲ್ಲ, ಮಳೆ ನೆನೀತಾ ಇದ್ದೆ, ಬಿಸ್ತಾಳ ಮರ ಒಳಗೆ ಮಂಕೊಂತ ಇದ್ದು ನಾವು ಅಂತ ಬಡ ಇಲ್ಲ. ಅಲ್ಲ ಇಲ್ಲರಿ ಅದು ಅವತ್ತಿನ ಕಾಲಕ್ಕೆ. ಈಗೆಲ್ಲ ಮಳೆ ಬರಲ್ಲ ಇಂಥದ್ದೆಲ್ಲ, ಇದೆಲ್ಲ ಒತ್ತೋರಿ ಆಗಲ್ವಾ? ಆಗುತ್ತಾಗಲ್ವ ಹೇಳಿ? ಸಂಘ ಮಾಡ್ಕೊಳ್ಳಿ. ನಿಮ್ಮ ಊರಿಗೊಂದು ಬೋರ್ ಹಾಕ್ಸ್ಕೊಳ್ಳಿ. ಬೇಸಿಗೆ ನೀರು ಬರುತ್ತೆ, ನೀವು ಫಿಲ್ಟರ್ ನೀರು ಕುಡೀರಿ. ನಮ್ಮಂತರು ದನಕರ ತೊಟ್ಟಿ ನೀರು ಕುಡಿತೀವಿ. ನಿಮಗೆ ಬಂದ್ಬಿಡ್ಲಿ, ನಿಮಗೆಲ್ಲ ಕಿಡ್ನಿ ಫೇಲ್ ಆಗಲಿ, ನಾವು ಆರಾಮಾಗಿರ್ತೀವಿ. ಆಗೋದಿಲ್ವಾ? ಆಗುತ್ತಾಗಲ್ವಾ? ಶಾಲೆ ಇಂಪ್ರೂವ್ ಮಾಡ್ಕೊಳ್ಳಯ್ಯ. ನಿಮ್ಮೂರು ಶಾಲೆ ಇಂಪ್ರೂವ್ ಮಾಡಿ. ನಿಮ್ಮ ಮಕ್ಕಳು ಬೇರೆಯವ್ರಿಗೆ ಹೋಗೋದೇ ಇಲ್ಲ, ನಿಮ್ಮೂರಾಗ ಇಂಗ್ಲೀಷ್ ಕಲಿಬೋದಲ್ಲ. ಆಗೋದಿಲ್ಲಲ್ಲ? ಇಂಥ ಕೆಲಸ ಯಾವತ್ತು ಮಾಡ್ತಾ ಅವತ್ತು ಉದ್ಧಾರ ಆಗೋದು. ಅದಕ್ಕೆ ನಮ್ಮ ದೇಶ ಉದ್ಧಾರ ಆಗಿಲ್ಲ.
ಬೇರೆ ದೇಶ ನೋಡಿ ಕಲೀರಿ. ನಮ್ಮಲ್ಲಿ ಒಗ್ಗಟ್ಟು ಹೆಂಗೆ ಗೊತ್ತಾ, ಯಾವ ಜಾತಿ ಇರುತ್ತೆ ಒಂದು ಜಾತಿ ಸಂಘ, ಇಲ್ಲ ಲೇಡೀಸ್ ಸಂಘ ಮಾತಾಡಂಗೆ ಇಲ್ಲೇ ತಗೊಳ್ಳಿ. ನಮ್ಮನ್ನೇ ಇಷ್ಟೊಂದು ಸೇವೆ ಮಾಡ್ತೀವಿ, ಇಂಥ ಸೇವೆ ಮಾಡ್ತಾರಲ್ಲ, ದೇವ್ರು ನಂಗೆ ಸಿಕ್ಕಿ ದೇವರು ಅಂತ ಸಾಕ್ಷಾತ್ ತಾಯರ ಅನ್ಕೊಟ್ಟು ಮಾತಾಡ್ತಾರೆ. ಬರೋದು ನನ್ನ ತಂಗಿ ಅಂತಾರೆ, ಲೇಟು ನಾವು ಎಲ್ಲಿಂದ ಬಂದೀವಿ ಗೊತ್ತಾ ಅಂತಾರೆ. ಏನಕ್ಕೆ ಬಂದು ಮಾಡೋಕ್ಕೆ ಕೆಲಸ ಇಲ್ಲ, ಮನೆಗೆ ಬಂದಿರ್ತೀರ, ಬಿಗ್ಗೆ ಮನೆ ಕೆಲಸ ಯಾಕೆ ಬರ್ತೀರಿ ನೋಡಿ. ದೇವಸ್ಥಾನಕ್ಕಿಂತ ಮನೆಗೆ ತಾಯಿ ತಂದು ದೊಡ್ಡರು. ತಾಯಿ ತಂದಿಗೆ ಅನ್ನ ಹಾಕಿ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸಿ, ದೇವಸ್ಥಾನಕ್ಕೆ ಬನ್ನಿ, ಬಂದಮೇಲೆ ನಿಮ್ಮ ಅಹಂಕಾರ ತೋರಿಸ್ತಾ ಮನೆಗೆ ಹೋಗಿ ನೋಡಿ. ಕೆಲವು ತಾಯರು ಹಂಗೆ ಅಡ್ಬೀಳೋದು, ನಮಸ್ಕಾರ ಮಾಡೋದು ಮಾಡ್ತಾರೆ. ನಾನು ಹಳ್ಳಿನಲ್ಲಿ ನೋಡ್ತಾ ಇರ್ತೀನಿ ಯಾರು ಏನು ಮಾಡ್ತಾರೆ ಅಂತ. ಅಲ್ಲಿ ಮೊಬೈಲ್ ತಗೊಳೋದಲ್ರಿ, ಬಂದಿನ ಕಾಲ ದೇವಸ್ಥಾನಕ್ಕೆ ಇನ್ನು ಈಗ ಹೊರಗೆ ಹೋದೆ ನಾನು ಒಂದು 9 ದಿವಸ ಅಂತ ನೋಡಿ ನನಗೆ ಅಕ್ಕ ನೋಡೋದು ಕಾಣ್ತಾನೆ. ಮಾತ್ರ ಇರೋ ಜಾಗ 3 ಶುದ್ಧವಾಗಿದ್ರೆ ಎಲ್ಲ ಬೇಕಾದ್ರೂ ಬದುಕ್ಬೋದು. ಗೊತ್ತಾಗ್ತದೆ. ನಾವು ಯಾವತ್ತೂ ಯಾರ ಬಗ್ಗೆ ಮಾತಾಡ್ತೀವಿ ಅವತ್ತು ನಮ್ಮಷ್ಟು ಆಯೋಗ್ಯ ಇನ್ನೊಬ್ಬರಿಲ್ಲ. ಸಾಲ ಮಾಡಿ ಉಂಡು ಮಲ್ಕೊಂತೀವಿ, ನಮ್ಮಂಥ ಸೋಂಬೇರಿಗಳು ಇನ್ನೊಂದಿಲ್ಲ. ಅಪ್ಪ ಅಮ್ಮನ ಅತಿಕೇಸಿರ್ತೀವಿ, ನಿಮ್ಮಂಥ ಆಯೋಗ್ಯರು ಮತ್ತೆ ಭೂಮಿ ಮೇಲೆ ಬದುಕಿರೋದೇ ಇಲ್ಲ. ಅದ ಕೋಳಿ ಕೊಯ್ತೀನಿ ಎಣ್ಣೆ ಕೊಡ್ತೀನಿ ನನ್ನ ಮಗಳು ಬರ್ತದೆ. ಇವತ್ತು ನಾನು 16 ವರ್ಷ ಹಿಂದೆ ನನಗೊಬ್ಬಳು ಮಗಳಿರೋ ಡಾಕ್ಟ್ರು ಮಗುರೇ ನೋಡಿರಲಿಲ್ಲ. ನಾನು ಆರೋಗಿದ್ದೆ, ಬೇಗ ಬರೋಕ್ಕಾಗಲಿಲ್ಲ, ಪೇಮೆಂಟ್ ಕೊಡಲಿಲ್ಲ ಓನರ್, ಬೇಗ ಕಟ್ತೀನಿ ಅಂದರೆ ನಮ್ಮ ಮಗು ನೋಡಿರಲಿಲ್ಲ. ಅಚ್ಚನಾಗ 16 ವರ್ಷ ಮಗಳಿರೋದು. ನಮ್ಮ ಅಪ್ಪ ಕರೆಂಟ್ ಹೊಡೆದು ಯಾವನು ಬಂದಿರಲಿಲ್ಲ. ಇವತ್ತು ನಮ್ಮ ಅಪ್ಪ ಚೆನ್ನಾಗಿದ್ದಾನೆ ಪುಣ್ಯ. 8 ಮೇಲೆ ನಮ್ಮ ಅಪ್ಪ ಕರೆಂಟ್ ಹೊಡೆದು 3 ಎಸಿದ್ರು. ಹಾಗಾಗಿ ಫೋಟೋ ಏನಕ್ಕೆ ಮಾಡ್ತೀನಿ ಅಂದರೆ ಎಷ್ಟು ಜನಕ್ಕೆ ಫೋಟೋ ಅನ್ನೋ ಶಕ್ತಿನೇ ಇರೋದಿಲ್ಲ, ಎಷ್ಟು ಜನಕ್ಕೆ ಒಂದು ಊಟದೇ ಇರೋದಿಲ್ಲ. ಅಂಥವ್ರಿಗೆ ಅಂತ ಕೊಡೋಕೆ ಹೋದರೆ ಮಗ ಮನೆಗಿದ್ದಾನೆ ಕೊಡಿ, ಮಗಳು ಮನೆಗಿದ್ದಾನೆ ಕೊಡಿ, ಹೆಂಗೆ ಫ್ರೀ ಸಿಗುತ್ತಲ್ಲ ಅಂತ ಕೇಳ್ತೀವಿ. ಅದೇ ಒಬ್ಬರಾರವೇ ನಮಗೆ ಅಂತಗಿದೆ ಯಾರೋ ಹ್ಯಾಂಡಿಕ್ಯಾಪ್ ಪೇಷಂಟಿಗೆ ಕೊಡಿ ಅಂತ ಯಾರು ಹೇಳೋದಿಲ್ಲ. ನಾ ಇವನ್ ಕೈಲ ನಮ್ಮ ತಮ್ಮನ ಮಗನ್ಗೆ ಐತೆ ಅದೇ ಕೊಡ್ತಾ ಇಲ್ಲ, ಕೇಳ್ತಾನ ಅಲ್ಲಿ ಮಾತು ಬರಲ್ಲ, ಇವನಿಗೆ ಮಾತು ಬರಲ್ಲ. ಅದಕ್ಕೆ ಒಂದ್ಸಲ ಕರ್ಕೊಂಡು ಈಗ ನಿನ್ನ ಮಗ ಹ್ಯಾಂಡಿಕ್ಯಾಪ್ ಮಗ ಮನೆಗೆ ಇರ್ಬೋದು, ನಂಗೆ ಗೊತ್ತಿಲ್ಲ. ನೀನು ಸುಳ್ಳು ಹೇಳಿ ನೋಡ್ತೀನಿ, ಫೇಸ್ಬುಕ್ ನೋಡ್ತೀನಿ, ನಾನು ಮಕ್ಳಿಗೆ ಕೊಡ್ತೀನಿ. ಲವ್ ಮಾಡೋದೇ ಕೊಡಲ್ಲ. ಲವ್ ಮಾಡೋರು ಅಂದ್ರೆ ಗಂಡ ಹೆಂಡತಿ ಅಂತ ಅವ್ರಿಗೆ ಕೊಡಲ್ಲ. ಮಗಳಿಗೆಲ್ಲ ಮನೆಗೆಲ್ಲ ಕೊಡೋಕ್ಕಾಗಲ್ಲ. ಊಟವೂ ಇಲ್ಲ ಅಂತ ಮನೆಗೆಲ್ಲ ಕೊಡಲ್ಲ. ಮಾಡ್ಬೇಕು ನಮ್ಮ 3 ಸರಿಯಾ ಎಷ್ಟು ವಯಸ್ಸಿಗೆ ದೊಡ್ಡಪ್ಪನ ಭಾವನ ನಿದ್ರಿಗೆ ಹೇಳ್ಬಾರ್ದು ಅವನ್ನೇ ತಮ್ಮಿಂದಾನೆ. ಅಮಾಸೆ ಬತ್ತಂದ್ರೆ ಹಿಂಗಾಯ್ತದ ಮನೆಗೆ ಮನೆಗೆ ರೈತರ ಮಿಲ್ಟ್ರಿಗೆ ಇದೆಲ್ಲ ಸೈಡಿಗೆಲ್ಲ ಹೊಡ್ಕೊಂಡು ನಿಮ್ಮ ಮಿಲ್ಟ್ರಿಗೆಲ್ಲ ಹೊಡ್ಕಲ್ಲ ಕಟಿಂಗೆಲ್ಲ ಮಣ್ಣು ಇಬ್ರು ನಾನೇ ಫ್ರೀ ಆಗಂತ ಕೊಡ್ತೀನಿ ದೇಶಕ್ಕೆ ಐತಿರ ಅವ ಅವ್ರಿಗೆ ನಿನಗೆ ಮಗಳೇ ಪಾಪ ಕೊಟ್ಟು ಈ ತಂದೆ ಯಾರು ಬಾಂಬಲ್ಲಿ ಬಾಲಿ ಈ ಮೊಬೈಲ್ ರೆಕಾರ್ಡಿಂಗ್ ಮಾಡ್ತಾ ಏನು ಮಾಡ್ಬೇಕು ಅಂತ ಹೇಳ್ತೀನಿ ಇದು ಕಟ್ಟಪ್ಪ. ಇದು ಹಣ ಇರೋದಿಲ್ಲ. ಫ್ರೀ ಯಾವ ನಿಂದು ಇನ್ನೊಂದು ಸರಿ ಹೇಳ್ತೀನಿ ನೋಡಿ. ಮಗು ಮಾತಾಡ್ತೀನಿ ಅನ್ಕೊಳ್ತೀನಿ, ನಾನು ಬೈಯೋದೆಲ್ಲ ಕಲಿತೀನಿ, ಬೈಯೋದೊಂದು ಕಲಿಬೇಡ, ಬೇರೆದೆಲ್ಲ ಕಲಿ. ಪಾಪ ಏನಿದು ಅಣ್ಣ ಒಂದು ಅಣ್ಣ 3 ಸರಿ ನೀನು ನಿಂತು ಒಬ್ಬರು ಹೆಂಡತಿ ಇದ್ದೀನಿ. 2.5 ತಿಂಗಳು ಇವನೇ ಅಡುಗೆ ಮಾಡಿ ಊಟ ಕೊಟ್ಟಿದ್ದಾನೆ ನಮಗೆ. ಮಗಳು ಹಾಸ್ಟೆಲ್ ಇದ್ಲು, ಮನೆಗೆ ವಾಪಸ್ ಬರ್ತೀನಿ ಅಂತ ಅಂದ್ರು. ಬೇಡ, ನಾನು ಹೆಂಗೋ ಮಾಡ್ಕೊಂಡು ಹೋಗ್ತೀನಿ, 3 ದಿನ ಇರೋದಿದ್ರು, ಅಲ್ಲೇ ಇರೋ ಅಂದೆ. ಯಾರೋ ಸರ್ ನಮಗೆ ಬೇಕಾದವ್ರು ಪುಣ್ಯವಂತರೊಬ್ರು ವೀಡಿಯೋ ಕಳಿಸಿದ್ರು ಅಂದರೆ ಈ ಥರ ಹೆಸರಿದೆ ಮಾಡಿ ನೋಡೋಣ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿದೆ. ನಿಮ್ಮ ವಿಡಿಯೋಗಳು ನೋಡ್ಕೊಂಡು ಬಂತು. ಎಷ್ಟು ಅಂತಂದರೆ 2 ತಿಂಗಳಿಂದ ಮಾಡ್ತಾನೆ ಇರೋ ಕೆಲಸಗಳನ್ನು 1 ದಿನದಲ್ಲಿ 2 ಗಂಟೆ ಮೇಲೆ ಮಾಡಿದ್ದೀನಿ
ಸರ್ ಖುಷಿ ಆಯ್ತು, ಪವಾಡನೂ ಆಯ್ತು, ನಂಬಿಕೆನೂ ಬಂತು. ಈ ಫೋಟೋನ ನಾನು ಫ್ರೇಮ್ ಮಾಡಿ ಮನೇಲಿ ಇಟ್ಕೊಂಡಿದ್ದೀನಿ. ಯಾವ ಊಟ ಬಾಗಲಪೇಟೆ ಹತ್ರ ಬಂದು ಒಂಚೂರು ಬದಲು ಮಾಡಿಕೆ ಸಾರಲ್ಲ ಅಣ್ಣ ಏನು ಮಾಡ್ಕೊಂತೀಯ ಅಣ್ಣ ಒಂದು ಅಂತರ ಕೊಡ್ತೀನಿ ನಿಮಗೆ ಈ ಥರ ಹುಷಾರಾಗಲಿ ಅಂತ ನನ್ನ ಭಾವನೆ. ಈಗ ದೇವಸ್ಥಾನ ಮಾಡ್ಕೊಂಡಿದ್ದೀನಿ ನಾನು. ಸಿನಿಮಾಗಳಲ್ಲಿ ಬುಕ್ಗಳಲ್ಲಿ ಪವಾಡ ಪುರುಷರನ್ನ ಪವಾಡ ಹಂಗಿತ್ತಂತೆ ಪವಾಡ ಹೀಗಿತ್ತಂತೆ ಅಂತ ನಾನು ಕೇಳಿದ್ದೀನಿ. ಬಟ್ ನನ್ನ ಪವಾಡ ಕೋಣಿಸ್ಬೇಡಿ. ಕೈ ಒಂದು ಏನು ನಮ್ಮ ಅಪ್ಪ ಮಾಡಿ ಪುಣ್ಯಕ್ಕೇನೋ ನಂಗೆ ಸಿಕ್ಕಿದ್ದು ದೇವರಷ್ಟೇ. ಬಟ್ ಪವಾಡ ನಡೆಸ್ತಾರೆ ದೇವರು, ಎಲ್ಲ ದೇವರಿಗೆ ಸಲ್ಲಿ ನನಗಲ್ಲ. ಯಾಕೆಂದರೆ ನಮಗೆ ಸಾವಿದೆ, ದೇವ್ರಿಗೆ ಸಾವಿಲ್ಲ. ದೇವ್ರನ್ನ ಪದಕ್ಕೆ ಸಾವಿರೋದಿಲ್ಲ. ಹಿಂಗೆ ನೀನು ಹುಷಾರಾಗಿದೆ ಅಂತ ಭಾಳ ಖುಷಿ ಆಗುತ್ತೆ ನನಗೆ. ಮಕ್ಕಳು ಹುಷಾರಾಗಕ್ಕೆ ಇದು ತಗೋ. ನೀನು ಅವಳಿಗೆ ಕೊಟ್ಟನ, ಪಾಪ ಒಂದು ಫೋಟೋ ಕೊಟ್ಟನ. ಹಾಸ್ಟೆಲ್ ಇಡಕ್ಕೆ ಹಿಂಗೆ ಹಾಸ್ಟೆಲ್ ಇಟ್ಕೊ, ಚೆನ್ನಾಗಿ ಓದಬೇಕು. ಓದಿ ಅಪ್ಪ ಒಂದು ಸಾಕಬೇಕು ಆಯ್ತಾ ಅಮ್ಮ. ನಿಮ್ಮ ಮಕ್ಕಳಿಗೆ ನಿಮ್ಮ 3 ಮಕ್ಕಳಿಗೆ ಊಡೋದು ಸೇರ್ತಾ ನೋಡಿ. ನಾನು ಉತ್ತುಮ್ರಿಗೆ ಬುದ್ಧಿ ಹೇಳ್ತೀನಿ. ನೀನು ಕರಿಬೇಡ. ಇನ್ನೊಂದು ಹೇಳ್ತೀನಿ ನೋಡು, ನಿಮ್ಮ ಮನೆ ನಾನು ಹುಡುಕಿ ಸ್ವೀಟ್ ತಿನ್ನೋದು ಹೆಂಗೆ ತೋರಿಸ್ತೀನಿ ನೋಡ್ರಿ. ಹಂಗೆ ಹೆಂಗೆ ಅಂತ ನೋಡಿರಿ ಯಾರು ಸ್ವೀಟ್ ತಿನ್ನೋದು ಹೆಂಗೆ ಅಂತ ತೋರಿಸ್ತೀನಿ. ಮೊದಲು ಮಗಳಿಗೆ ಕೊಡ್ತೀನಿ. ಮಗಳಿಗೆ ನನ್ನ ಮಗಳು ಡಾಕ್ಟರ್ ಆಗ್ತಾರೆ. ಕ್ಲಾಸಾಗಿ ಭಾಳ ಡಾಕ್ಟರ್ ನನಗೆ ಖುಷಿ. ಯಾಕಂದರೆ ಒಂದ್ಸರಿ ಹೇಳ್ತೀನಿ, ಯೂಟ್ಯೂಬಲ್ಲಿ ಮಾವ ಅಂತಾರೆ, ಭಾವ ಅಂತಾರೆ, ಸಂಗಪ್ಪ ಅಂತಾರೆ, ಇವಳು ಅಪ್ಪ ಅಂತ ಹೇಳಿ. ನಾನೇನು ಯಾರನ್ನೂ ನಮ್ಮ ರಿಲೇಷನ್ ಅಲ್ಲ, ಗೊತ್ತಿಲ್ಲ ನನಗೆ. ಹೃದಯ ಸಂಬಂಧಿಕರಲ್ಲ ನೀವು, ಪ್ರೀತಿ ಸಂಬಂಧಿಕ ರಕ್ತ ಸಂಬಂಧಿಕರಲ್ಲ, ಹೃದಯ ಸಂಬಂಧಿಕರು ನೀವೆಲ್ಲ. ಇಲ್ಲಿ ನೋಡಿ, ಸಾಧಾರಣವಾಗಿ ಹುಡುಗಿ ನನ್ನ ಬುದ್ಧಿ ಕಲ್ತೀನಿ ಅಂತಾಳೆ. ಒಂದೇ ಬುದ್ಧಿ ಕಲಿಬೇಡ. ನಾನು ಸಿಟ್ ಮಾಡ್ತೀನಿ, ಹೊಡಿದ್ದೀನಿ ಯಾರಿಗಾರ. ಅದೊಂದು ಬುದ್ಧಿ ಕಲಿಬೇಕು. ಹೊಡೆದಿಲ್ಲ, ತಪ್ಪು ಮಾಡಿದ್ರೆ ಹೊಡೆದು ಹೊಡೆಯಲ್ಲ, ಮಾರ್ಕೊಡ್ತೀನಿ ಹೊಡೆಯಲ್ಲ. ಒಬ್ಬರಿಗೆ ಕಾಲು ರೆಡಿ ಮಾಡಿದ್ದೆ ಭಾಳ. ಅವ್ರ ಅಮ್ಮಂಗೆ ಮಗ ಗತ್ತೋಗ್ಬಿಟ್ಟು ಹೊಡೆದ್ಬಿಟ್ಟು ಒಳ್ಳೆ ಹೊಡೆದ್ಬಿಟ್ಟು ಅವತ್ತಿನ ಯಾರು ಹೊಡೆಯಲ್ಲ. ನನ್ನ ಬುದ್ಧಿ ಕಲಿಬೇಡ. ಆಮೇಲೆ ಏ ಬಳಿ ಗಂಟೆಗೆ ಬರ್ತಾನೆ ಒಂದು ಬರ್ತೀನ. ಸಣ್ಣ ಸಣ್ಣ ಮಕ್ಳು ಕೈ ಹತ್ರ ಗಂಡಸರು ಬರ್ರ ಹೆಂಗಸ್ರಿ ಬಸ್ ಬಿಟ್ಟಲ್ಲ. ನಾವು ಸ್ವಲ್ಪ ಯಾರು ತಿಂತೀರಣ್ಣ? ಎಣ್ಣೆ ಹೊಡೆಯರಿಗಿಲ್ಲ, ಎಣ್ಣೆ ಹೊಡೆಯರಿಗಿಲ್ಲ. ಎರಡೆರಡು ಸರಿ ಯಾರು ತಾಂಡು ಅವ್ರಿಗೆ ಜ್ವರ ಬಂದು ವಾಂತಿ ಬರುತ್ತೆ. 2 ಸರಿ ಬಂದ ನಾವು ಹುಡುಗ ಸಣ್ಣ ಹುಡುಗ ಅಂತ ಬುದ್ಧಿ ಕಲ್ತಾನಲ್ಲ. ಯಾರಿಗದು ನೀಂತಿನ ಹೊಟ್ಟೆ ನೋವು ಒಳ್ಳೆ ನೀನು ಬೇಡ. ಎಲ್ಲ ಕೈ ಒಂದೇ ಕೊಳ ನೀನೇ ಹೊಟ್ಟೆ ಕೈ ಮುಗ. 2 ಸರಿ ಇಸ್ಕೊಂಡು ಹೊಟ್ಟೆ ನೋವು ಬೇದಿ. ಮೊಬೈಲ್ ನೀನು ತಿಂದ್ರೆ ಹೊಟ್ಟೆ ನೋವು ಬರುತ್ತೆ. ಮುಜಿ ಕೊಡಲ್ಲ, ಮುಜಿ ಕೊಡ, ಆ ಮುಜಿ ಕೊಡ್ತಾನೆ. ಇಬ್ಬರು ಹೆಲ್ಪ್ ಮಾಡಿದ್ದೀನಿ. ಮಾಡಿ ಕೊಡ್ಬೇಕು. ಖಾಲಿ ಅದು ಖಾಲಿ ಅದು ಸರಿ ತಿನ್ನು ತಿನ್ನು. ಇಲ್ಲ ಬೇಡ, ಇವ್ರಿಗೆ ಕೊಟ್ಟು ನಾನೇ ಮಾಡೋದು ಬೇಕಾ?
ಇಬ್ಬರಿಗೆ ಕೊಟ್ಟು ಒಬ್ಬರಿಗೆ ಕಳ್ಳಿ ನೀನು ಅದೇ ನಿಮ್ಮ ಮಮ್ಮಿ ಹೇಳ್ಕೊಟ್ರ ಎರಡು ಸರಿ ಕೇಳ್ತೀಯ ಓಹೋ ಕಳ್ಳ ಅವನು ಓಲೋ ಕಳ್ಳ ಸ್ವಾಮಿರೇ 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 ಸ್ವಾಮಿ ಕೊಡ್ರಿ ಸ್ವಾಮಿ ಪಾಪ ಕೊಡ್ರಿ ಸ್ವಾಮಿ ಶ್ರೀರಾಮಠ ಕೊಡ್ತೀವಿ ಇಲ್ಲವ್ರು ಏನು ಮಾಡ್ತಾರೆ ಪಾಪ ಕೊಟ್ಟಾರ ಅವಲಯ ನೀನ್ ತಿಂದ ಕಳ್ರಿ ಇಬ್ರು ನೀವು ಹೆಣ್ಮಕ್ಳು ಬಸ್ ಫ್ರೀ ಬಿಟ್ಟಿಲ್ಲ ನಂಗೆ ಇದನ್ನು ಫ್ರೀ ಹೇಳ್ತಿರಲ್ಲ ಹೆಣ್ಮಕ್ಳು ತಿನ್ಲಿ ಬಿಡು ಸೇರ್ ಹಾಕೊಂಡೋಗಿ ಯಾರು ಬಾಟ್ಲಿ ಬೇಕಾ ಸೇರ್ ಹಾಕೊಂಡೋಗಿ ಅಲ್ಲಿ ಎಲ್ಲ ಈ ಹಾಸ್ಪಿಟ್ಲಿಗೆ ಹೋಯ್ತಾರೆ ಎಲ್ಲ ಗೊತ್ತಿತ್ತಾ ಹಂಗೆ ಗೊತ್ತಿಲ್ಲದಂಗೆ ಹೋದ ಗೊತ್ತಿಲ್ದಂಗೆ ಹೋಗಿದ್ದು ನಾವು ಮತ್ತೆ ಅಲ್ಲಿ ತಿಳ್ಕೊಂತಾನೆ ಕೇಳ್ಕೊಂಡು ಅಲ್ಲಿ ಹಾಸ್ಪಿಟ್ಲಿಗೆ ಹೋದ ಎಲ್ಲ ಗೊತ್ತಿತ್ತಾ ಹಂಗೆ ತಾಳ್ಮೇಲೆ ಇರ್ಬೇಕು ಇಲ್ಲಿ ಬಂದಾಗ ತಂಗಿ ಇಲ್ಲ ಹಂಗೆ ಹುಷಾರಾಗುತ್ತೆ ನೀವು ಕ್ಯಾನ್ಸರ್ ತಲೆಗೆ ಮಾಡೋದು ಅವಶ್ಯಕತೆ ಇಲ್ಲ ಲೈವಲ್ಲಿ ನೋಡಿದ್ಯಾ ಯೂಟ್ಯೂಬಲ್ಲಿ ನೋಡಿದ್ಯಾ ಇದನ್ನು ನೋಡಿ ಯೂಟ್ಯೂಬಲ್ಲಿ ಹಾಕೋದು ಆಕ್ಸಿಡೆಂಟ್ ಆದಮೇಲೆ ಬುದ್ಧನ್ ತಪ್ಪು ಅಂತ ಹೇಳ್ತೀರಾ ತಮ್ಮ ದೇವರಿಗೆ ಕಮ್ಮಿಗೆ ಮತ್ತೆ ಸ್ಥಾನ ಸಾಗಿರ್ಲಿಕ್ಕಲ್ಲ ನಿಧಾನ ಓಡಾಡು ಆಮೇಲೆ ಮೆಲ್ಲು ಕೊಡಪ್ಪ ಮತ್ತೇನು ಇಡಬಾರ್ದು ನಿನಗೆ ಸ್ವಲ್ಪ ಸಾರಿಗೆ ಅಮ್ಮ 3 ನಿಂಬೆಹಣ್ಣು ತಂಬರಮ್ಮ ಅಂತರ ದುಡ್ಡು ಕೊಡ್ತಮ್ಮ ಇಲ್ಲ ಇದು ಫ್ರೀ ಇದು ಹಾಂ ಅಮ್ಮ ಯಾವೂರು ಎಲ್ಲಿ ಬೆಂಗಳೂರು ಯಾವ್ರು ನಮ್ಮದ್ರ ಯಾವ್ರು ಬರವಿಲ್ಲ ತಂಗಿ ಯಾರು ಬಂದಿರಿ ನೀವು ಅವ್ರು ನಿಮ್ಮ ಹೋಗಿದ್ದಾಳ ನಿಮ್ಮ ಊರು ಬೆಂಗಳೂರಲ್ಲ ಉತ್ತರ ಕರ್ನಾಟಕ ಯಾವ ಊರ್ಲ ಬೆಂಗಳೂರು ಯಾವುದು ನಿಮ್ಮ ಬಾಯಿ ಮನಕ ಸ್ವಂತ ಊರ ಹೇಳು ಏನು ನಡ್ಕೊಬಿಡ್ತಾ ನೋಡ್ಲಿ ನೋಡಿ ಯಾಕೆ ಬೇಕು ನಿಮ್ಗೆ ಗೊತ್ತಾಗ ಹೆಂಗಾಡ್ತಾ ನೋಡಿ ಇಷ್ಟ ಸಂಗೀತ ನೀವು ಓನ ಇಲ್ಲ ಜೋವನ ಹಂಗಾಡ್ತಾ ನೋಡಿ ಆಯ್ತು ಫ್ರೀಯಾಗಿ ಕಟ್ಟಲ್ಲ ದುಡ್ಡು ಹ್ಯಾಂಡಿಕ್ಯಾಪ್ ಪೇಷಂಟ್ ಮಾರ ಫ್ರೀ ಕಟ್ಟೋದು ನಾವು ಬಂದರೆ ಆಯ್ತಾ ಫ್ರೀ ಕೇಳಬಾರ್ದು ತಂಗಿ ಇನ್ನೊಂದು ಕೊಡಪ್ಪ